ನಾವಿವತ್ತು ಈ ವಿಡಿಯೋದಲ್ಲಿ ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ಬಳಸ್ಕೊಂಡು ಪ್ರಾಬ್ಲಮ್ಗಳನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ ಬನ್ನಿ. ಪೂರ್ವದ ಕಡೆಗೆ ಚಲಿಸುತ್ತಿರುವ ಪ್ರೋಟಾನ್ ಒಂದು ಕೆಳಮುಖವಾಗಿರುವ ಏಕರೂಪದ ಕಾಂತಕ್ಷೇತ್ರವನ್ನು ಪ್ರವೇಶಿಸುತ್ತದೆ. ಹಾಗಾದರೆ ಅದರ ಮೇಲೆ ಪ್ರಯೋಗವಾಗುವ ಬಲದ ದಿಕ್ಕನ್ನು ಪತ್ತೆ ಹಚ್ಚಿ ಅಂತ ಕೇಳಿದ್ದಾರೆ. ಸೊ ಮೊದಲಿಗೆ ನಾವು ದಿಕ್ಕುಗಳ ಬಗ್ಗೆ ಪಕ್ಕ ಕ್ಲಿಯರ್ ಮಾಡ್ಕೊಳ್ಳೋಣ ಬನ್ನಿ. ಇದು ನಾರ್ತ್ ಉತ್ತರ, ಇದು ಸೌತ್ ದಕ್ಷಿಣ, ಇದು ಪೂರ್ವ ಅಂದ್ರೆ ಈಸ್ಟ್, ಮತ್ತು ಇದು ಪಶ್ಚಿಮ ವೆಸ್ಟ್, ಮತ್ತು ಇದು ಮೇಲೆ ಮತ್ತು ಇದು ಕೆಳಗೆ. ಮೇಲೆ ಅಂದ್ರೆ ಸ್ಕ್ರೀನ್ ಇಂದ ಹೊರಗಡೆ ಬರುವುದು ಮತ್ತು ಡೌನ್ ಅಂದ್ರೆ ಸ್ಕ್ರೀನ್ ಇಂದ ಒಳಗಡೆ ಹೋಗೋದು. ಈ ಬಲವನ್ನು ಪತ್ತೆ ಹಚ್ಚಲು ನಾವು ಫ್ಲೆಮಿಂಗ್ನ ಎಡಗೈ ನಿಯಮವನ್ನು ಬಳಸ್ತೀವಿ. ಈ ನಿಯಮ ಏನ್ ಹೇಳುತ್ತೆ ಅಂದ್ರೆ ಈ ಮೂರು ಬೆರಳುಗಳು ಒಂದಕ್ಕೊಂದು ಲಂಬವಾಗಿರ್ಬೇಕು, ಈ ಎರಡು ಬೆರಳುಗಳು ಲಂಬವಾಗಿರ್ಬೇಕು, ಈ ಎರಡು ಬೆರಳು ಲಂಬವಾಗಿರುತ್ತೆ, ಮತ್ತು ಈ ಎರಡು ಬೆರಳುಗಳನ್ನು ನೋಡಿದ್ರೆ ಲಂಬವಾಗಿರ್ಬೇಕು. ಸರಿ, ಹಾಗಾದ್ರೆ ಇಲ್ಲಿರೋ ಬೆರಳುಗಳು ಏನನ್ನ ಪ್ರತಿನಿಧಿಸುತ್ತದೆ? ನಾವು ಈಗಾಗಲೇ ನೋಡಿರೋ ಹಾಗೆ FBI ಅಲ್ವಾ, ಹೆಬ್ಬೆರಳು ಬಲವನ್ನು ಸೂಚಿಸುತ್ತದೆ, ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸುತ್ತದೆ. ಕಾಂತಕ್ಷೇತ್ರ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ನಾವು B ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಮತ್ತು ಈ ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಈ ಪ್ರಶ್ನೆಗೆ ನಾವು ತಕ್ಕಂತೆ ಇದನ್ನ ಅಲೈನ್ ಮಾಡಿದ್ರೆ ನಮಗೆ ಬಲದ ದಿಕ್ಕು ಅನ್ನೋದು ಸಿಗುತ್ತೆ. ಸೊ ವಿಡಿಯೋನ ಪಾಸ್ ಮಾಡಿ 1 ಸೆಕೆಂಡು ಉತ್ತರ ಮಾಡಕ್ಕೆ ಟ್ರೈ ಮಾಡಿ. ಓಕೆ, ಬನ್ನಿ ಇದನ್ನ ನಾವು ಸಾಲ್ವ್ ಮಾಡೋಣ. ಪೂರ್ವದ ಕಡೆಗೆ ಚಲಿಸುತ್ತಿರುವ ಪ್ರೋಟಾನ್ ಒಂದು, ಅಂದ್ರೆ ಪ್ರೋಟಾನ್ ಅಂದ್ರೆ ಧನಾವೇಶ ಹೊಂದಿರುವ ಕಣ, ಅದು ಪೂರ್ವಕ್ಕೆ ಹೋಗ್ತಿದೆ. ಅಂದ್ರೆ ನಮ್ಮ ವಿದ್ಯುತ್ ಪ್ರವಾಹದ ದಿಕ್ಕು ಕೂಡ ಪೂರ್ವಕ್ಕೆ ಇರುತ್ತೆ. FBI ನ ಪ್ರಕಾರ ನೋಡಿದ್ರೆ ವಿದ್ಯುತ್ ಪ್ರವಾಹದ ದಿಕ್ಕು ಪೂರ್ವದ ಕಡೆ ಇರಬೇಕು. ಕೆಳಮುಖವಾಗಿರುವ ಏಕರೂಪ ಕಾಂತಕ್ಷೇತ್ರವನ್ನು ಪ್ರವೇಶಿಸುತ್ತದೆ. ಅಂದ್ರೆ ನಮ್ಮ FBI ನಲ್ಲಿ ತೋರ್ಬೆರಳು ಇದೆಯಲ್ವಾ, ಇದು ಮ್ಯಾಗ್ನೆಟಿಕ್ ಫೀಲ್ಡ್, ಇದು ಕೆಳಗಡೆಗೆ ಪಾಯಿಂಟ್ ಮಾಡ್ತಾ ಇರಬೇಕು. ಹಾಗಾಗಿ ಕರೆಂಟ್ನ ಬೆರಳು ಈ ದಿಕ್ಕು, ಈ ತೋರ್ಬೆರಳು ಕೆಳಗೆ ತಿರುಗಿಸ್ಬೇಕು ಈ ರೀತಿ. ಇದನ್ನ ಹೀಗೆ ಇಟ್ಕೊಳ್ಳೋಣ. ಈ ರೀತಿ ಸೆಟ್ ಮಾಡಿದ್ರೆ ವಿದ್ಯುತ್ ಪ್ರವಾಹದ ದಿಕ್ಕು ಪೂರ್ವದ ದಿಕ್ಕಿಗೆ ಇದೆ ಮತ್ತು ಕಾಂತಕ್ಷೇತ್ರ ಅನ್ನೋದು ಕೆಳಗಡೆ ದಿಕ್ಕಿಗೆ ಇದೆ. ಮತ್ತು ಪ್ರೋಟಾನ್ನ ಮೇಲೆ ಕೆಲಸ ಮಾಡೋ ಬಲದ ದಿಕ್ಕು ಯಾವ್ದಪ್ಪ ಅಂತ ಹೇಳಿದ್ರೆ ಅದೇ ನಮ್ಮ ಹೆಬ್ಬೆರಳು. ಹಾಗಾಗಿ ಇದು ಉತ್ತರದ ದಿಕ್ಕಿಗೆ ಇದೆ, ಅಂದ್ರೆ ನಾರ್ತ್ ಡೈರೆಕ್ಷನ್. ಈ ಪ್ರಶ್ನೆಯ ಉತ್ತರದ ದಿಕ್ಕು. ಹಾಗಾದ್ರೆ ಈಗ ಎರಡನೇ ಪ್ರಶ್ನೆ ನೋಡೋಣ ಬನ್ನಿ. ಮೇಲ್ಮುಖವಾಗಿ ಚಲಿಸುತ್ತಿರುವ ಎಲೆಕ್ಟ್ರಾನ್ ಒಂದು ಏಕರೂಪದ ಕಾಂತಕ್ಷೇತ್ರದಿಂದಾಗಿ ದಕ್ಷಿಣದ ಕಡೆಗೆ ಪಲ್ಲಟಗೊಳ್ಳುತ್ತದೆ, ಅಂದ್ರೆ ದಕ್ಷಿಣದ ಕಡೆಗೆ ಡಿಫ್ಲೆಕ್ಟ್ ಆಗುತ್ತದೆ. ಹಾಗಾದ್ರೆ ಕಾಂತಕ್ಷೇತ್ರದ ದಿಕ್ಕನ್ನ ಪತ್ತೆ ಹಚ್ಚಿ ಅಂತ ಕೇಳಿದ್ದಾರೆ. ಅಂದ್ರೆ ನಮ್ಗಿಲ್ಲಿ ವಿದ್ಯುತ್ ಹರಿಯುವ ದಿಕ್ಕು ಯಾವ ಕಡೆ ಇದೆ ಅಂತ ಎಲೆಕ್ಟ್ರಾನ್ ನ ಮೂಲಕ ಕೊಟ್ಟಿದ್ದಾರೆ, ಮತ್ತೆ ಬಲ ಯಾವ ಕಡೆ ಕೆಲಸ ಮಾಡ್ತಿದೆ ಅಂತಾನು ಹೇಳಿದ್ದಾರೆ. ಅದು ಸೌತ್, ಅಂದ್ರೆ ದಕ್ಷಿಣದ ಕಡೆಗೆ ತಿರುಗೋದ್ರಿಂದ ಬಲ ಸೌತ್ ಕಡೆಗೆ ಇರುತ್ತೆ. ನಾವಿಲ್ಲಿ ಕಂಡುಹಿಡಬೇಕಾಗಿರೋದು ಕಾಂತಕ್ಷೇತ್ರದ ದಿಕ್ಕು ಯಾವ ಕಡೆ ಇದೆ ಅಂತ. ಹಾಗಾದ್ರೆ ವಿಡಿಯೋನ ಪಾಸ್ ಮಾಡಿ ಇದನ್ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಬನ್ನಿ ಈಗ ನಾವೇ ಸಾಲ್ವ್ ಮಾಡೋಣ. ಹಾಗಾದ್ರೆ ಬನ್ನಿ ನಮ್ಮ ಎಡಗೈನ ಬೆರಳನ್ನ ಮುಂದಕ್ಕೆ ತಗೊಂಡು ಈ ರೀತಿ ಸ್ಟ್ರೆಚ್ ಮಾಡೋಣ. ಎಲೆಕ್ಟ್ರಾನ್ ಲಂಬವಾಗಿ ಮೇಲಕ್ಕೆ ಚಲಿಸ್ತಿದೆ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಒಂದು ಋಣಾವೇಶ ಹೊಂದಿರುವ ಕಣ. ಹಾಗಾಗಿ ಅದು ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ಮೇಲಕ್ಕೆ ಮೂವ್ ಆಗ್ತಿದ್ರೆ ಅದ್ರ ಎಕ್ಸಾಕ್ಟ್ ಆಗಿ ಆಪೋಸಿಟ್ ಆಗಿ ವಿದ್ಯುತ್ ಶಕ್ತಿ ಅನ್ನೋದು ಕೆಳಗಡೆಗೆ ಮೂವ್ ಆಗ್ತಾ ಇರುತ್ತೆ. ಎಲೆಕ್ಟ್ರಾನ್ ಮೇಲೆ ಮೂವ್ ಆಗ್ತಿದ್ರೆ ವಿದ್ಯುತ್ ಶಕ್ತಿ ಅನ್ನೋದು ಕೆಳಗಡೆಗೆ ಮೂವ್ ಆಗ್ತಿರುತ್ತೆ. ಈ ಎಲೆಕ್ಟ್ರಾನ್ಗಳ ಬಗ್ಗೆ ಕೇರ್ಫುಲ್ ಆಗಿರ್ಬೇಕು, ತುಂಬಾ ಟ್ರಿಕ್ಕಿ ಆಗಿರುತ್ತೆ. ನಮ್ಮ FBI ನ ನೆನ್ಪಿಟ್ಕೊಂಡಿರೋ ಪ್ರಕಾರ ವಿದ್ಯುತ್ ಶಕ್ತಿಯ ಬೆರಳು ಕೆಳಗಡೆಗೆ ಮುಖ ಮಾಡಿರ್ಬೇಕು, ಅಂದ್ರೆ ಈ ರೀತಿ. ಮತ್ತೆ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ದಕ್ಷಿಣದ ದಿಕ್ಕಿಗೆ ಪಲ್ಲಟಗೊಳ್ಳುತ್ತದೆ, ಅಂದ್ರೆ ಹೆಬ್ಬೆರಳು ಬಲ ಅನ್ನೋದು ದಕ್ಷಿಣ ದಿಕ್ಕಿಗೆ ಮೂವ್ ಆಗ್ತಾ ಇರಬೇಕು. ಈಗ ಈ ಬೆರಳನ್ನ ನಾನು ಸೌತ್ನ ದಿಕ್ಕಿಗೆ, ಅಂದ್ರೆ ದಕ್ಷಿಣದ ದಿಕ್ಕಿಗೆ ಸುತ್ತಿಸ್ಬೇಕು ಈ ರೀತಿಯಾಗಿ. ಇಲ್ಲಿ ನೋಡಿ, ಈ ರೀತಿ ತಿರ್ಗಿಸ್ಬೇಕು. ಎಸ್, ಈಗ ಕರೆಕ್ಟ್ ಆಗಿದೆ. ಜಸ್ಟ್ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ವಿದ್ಯುತ್ ಶಕ್ತಿ ಅನ್ನೋದು ಕೆಳಗಡೆಗೆ ಮೂವ್ ಆಗ್ತಾ ಇದೆ ಮತ್ತು ಹೆಬ್ಬೆರಳು ದಕ್ಷಿಣದ ದಿಕ್ಕಿಗಿದೆ. ಪರ್ಫೆಕ್ಟ್. ಈಗ ನಮ್ಮ ತೋರ್ಬೆರಳು ನೋಡಿದ್ರೆ ಕಾಂತಕ್ಷೇತ್ರ ಪೂರ್ವದ ದಿಕ್ಕಿಗೆ, ಅಂದ್ರೆ ಈಸ್ಟ್ ನ ಕಡೆಗೆ ತೋರಿಸ್ತಾ ಇದೆ. ಆದ್ರೆ ಇಲ್ಲಿ ನಾವು ಟೆಕ್ನಿಕಲ್ ಆಗಿ ಪೂರ್ತಿ ಕರೆಕ್ಟ್ ಆಗಿರ್ಬೇಕು ಅಂತ ಹೇಳಿದ್ರೆ ಕಾಂತಕ್ಷೇತ್ರವು ಪಕ್ಕ ಪೂರ್ವಕ್ಕೆ ಇರಬೇಕು ಅಂತ ಏನು ಕಡ್ಡಾಯ ಇಲ್ಲ. ಹೌದು, ಪೂರ್ವ ಅನ್ನೋದು ಖಂಡಿತವಾಗಿ ಒಂದು ಸರಿಯಾದ ಉತ್ತರವೇ. ಆದರೆ ಇಲ್ಲಿ ಇನ್ನೂ ಬೇರೆ ಬೇರೆ ಉತ್ತರಗಳು ಕೂಡ ಇರುತ್ತೆ.
ಅದೇಗೆ ಅಂತೀರಾ, ನಾವು ಇಲ್ಲಿ ನಮ್ಮ ಹಳೆ ವಿಡಿಯೋದಲ್ಲಿ ನೋಡಿದಾಗೆ ಫ್ಲೆಮಿಂಗ್ನ ಎಡಗೈ ನಿಯಮ ಬಳಸುವಾಗ ಕಾಂತಕ್ಷೇತ್ರ ಮತ್ತು ವಿದ್ಯುತ್ ಶಕ್ತಿ ಮಧ್ಯೆ 90 ಡಿಗ್ರಿ ಅಲ್ಲ, ಬೇರೆ ಆಂಗಲ್ಸ್ ಕೂಡ ಇರ್ಬೋದು, ಬೇರೆ ಕೋನ ಕೂಡ ಇರ್ಬೋದು. ಈ ಬಲದ ದಿಕ್ಕು ಮಾತ್ರ ಬದಲಾಗದೆ ಪೂರ್ತಿ ಸೇಮ್ ಇರುತ್ತೆ. ಹಾಗಾಗಿ ಕಾಂತಕ್ಷೇತ್ರವು ಪೂರ್ತಿಯಾಗಿ ಪೂರ್ವದ ಕಡೆಗೆ ಇರಬೇಕಾಗಿಲ್ಲ. ಒಂದ್ ವೇಳೆ ಅದು ಪೂರ್ವ ದಿಕ್ಕಿನಲ್ಲಿ ಕೆಳಮುಖವಾಗಿ ಸ್ವಲ್ಪ ಕೋನವನ್ನ ಮಾಡ್ಕೊಂಡಿದ್ರು ಕೂಡ ಆ ಎಲೆಕ್ಟ್ರಾನ್ ಮೇಲೆ ಇರೋ ಬಲ ಮಾತ್ರ ಪೂರ್ತಿ ಸೇಮೇ ಇರುತ್ತೆ. ಮತ್ತು ಆ ಎಲೆಕ್ಟ್ರಾನ್ ದಕ್ಷಿಣ ಕಡೆಗೆ ಪಲ್ಲಟಗೊಳ್ಳುತ್ತಿರೋದ್ರಿಂದ ಕಾಂತಕ್ಷೇತ್ರವು ಪೂರ್ವ ಮತ್ತು ಕೆಳಮುಖವಾಗಿರುವ ನಡುವೆ ಯಾವುದಾದ್ರೂ ಒಂದು ಕೋನ ಮಾಡ್ಕೊಂಡಿರ್ಬೋದು. ಈ ರೀತಿಯಾಗಿದ್ರೂ ಇರ್ಬೋದು ಅಥವಾ ಈ ರೀತಿಯಾಗಾದ್ರೂ ಇರ್ಬೋದು. ಹಾಗಾಗಿ ಟೆಕ್ನಿಕಲ್ ಆಗಿ ಪಕ್ಕ ಕರೆಕ್ಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಕಾಂತಕ್ಷೇತ್ರವು ಕೆಳಮುಖ ದಿಕ್ಕು ಮತ್ತು ಪೂರ್ವ ದಿಕ್ಕಿನ ನಡುವೆ ಯಾವುದೇ ಶೂನ್ಯವಲ್ಲದ ಕೋನವನ್ನು ಕೂಡ ಮಾಡ್ಕೊಂಡಿರ್ಬೋದು. ಅಂದ್ರೆ ಸಾಮಾನ್ಯವಾಗಿ ಎಕ್ಸಾಮ್ನಲ್ಲಿ ಈ ತರ ಪ್ರಶ್ನೆಗಳನ್ನ ಕೇಳಿದಾಗ ನೀವು ಸಾಮಾನ್ಯವಾಗಿ ನಾವು ಕಾಂತಕ್ಷೇತ್ರದ ದಿಕ್ಕು ಅನ್ನೋದು ಪೂರ್ವದ ಕಡೆಗೆ ಇರಬೇಕು ಅಂತ ಬರೆದ್ರೆ ಸಾಕು. ಸೊ ಈ ವಿಡಿಯೋದಲ್ಲಿ ನಾವು ಏನ್ ಕಲ್ತ್ವಿ ಅಂತ ನೋಡಿದ್ರೆ, ಕಾಂತಕ್ಷೇತ್ರದಲ್ಲಿ ಹರಿಯುವ ವಿದ್ಯುತ್ ಅಥವಾ ಚಲಿಸುವ ಆವೇಶಗಳ ಮೇಲೆ ಕೆಲಸ ಮಾಡುವ ಬಲದ ಪ್ರಾಬ್ಲಮ್ಗಳ ಬಂದಾಗ ಅದನ್ನ ಸಾಲ್ವ್ ಮಾಡ್ಬೇಕಾದ್ರೆ ಜಸ್ಟ್ ಫ್ಲೆಮಿಂಗ್ನ ಎಡಗೈ ನಿಯಮ ಬಳಸ್ರಿ. FBI ಅಂದ್ರೆ ಬಲ, ಕಾಂತಕ್ಷೇತ್ರ ಮತ್ತು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಬಳಸುವ ಈ ನಿಯಮವನ್ನು ಬಳಸಿ.